ಎಸ್. ಆಟ ಮುಳು ಮುಳುಗಿದೆ. ಪಕ್ಷಿ. ಓಕೆನಾ? ಎಸ್. ಯಾವ ಭಾಗ? ಭಾಷಾಭ್ಯಾಸ 3ನೇ ಭಾಗ. ಓಕೆನಾ? ಸೊ ಅದರಲ್ಲಿ ಆ ಭಾಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ, ಹೌದಾ? ಸ್ವಂತ ವಾಕ್ಯಗಳನ್ನು ನಾನು ಹಿಂದಿನ ತರಗತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಸೊ ಇವತ್ತೊಂದು ದಿನ ಏನು ಮಾಡೋಣ, ಅದರ ಮುಂದಿನ ಭಾಗ ಯಾವುದು? ಆ ಭಾಗ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಎಸ್. ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ. ಬೇರೆ ಪದಗಳನ್ನು ಬಳಸಿ ಬರೆಯಿರಿ. ಮಾದರಿ ಅಂತ ಕೊಡ್ತಾ ಇದ್ದೀನಿ, ಒಂದು ಎಕ್ಸಾಂಪಲ್. ಮಾದರಿ ನೋಡೋಣ. ಮಾದರಿಯನ್ನ ಆವನವು ಕೊಟ್ಟಿದ್ದಾರೆ. ಆವನವು ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ. ಕಂಗೊಳಿಸುತ್ತಿದೆ ಅಂತ ಕೊಟ್ಟಿದ್ದಾರೆ, ಹೌದಾ? ಮಾದರಿ. ಇದನ್ನ ಬೇರೆ ರೀತಿಯಾಗಿ ಬೇರೆ ಪದವನ್ನು ನಾವು ಬಳಸಿ ಬರೆಯೋದಾದ್ರೆ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ ಆಲ್ರೆಡಿ. ಆವನವು ಗಿಡ ಮರಗಳಿಂದ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಿದೆ. ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಿದೆ. ಮಾಡುತ್ತಿದೆ ಅಂತ ಹೇಳಿ ಬರೀಬೇಕು. ಇದು ಉತ್ತರ ಆಯಿತು, ಹೌದಾ? ಸೊ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಕರೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೋಡೋಣ. ಸೊ ಹಾಗಿದ್ರೆ ಮೊದಲೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯನ್ನ? ಒಂದು ನಿಮಿಷ, ನಿಮಗೆ ಕ್ಯಾಮ್ರಾ ಬ್ಯಾಕ್ ಇಂದ ತೋರಿಸ್ತೀನಿ. ಬೋರ್ಡು ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಬೋದು. ಕ್ಯಾಮ್ರಾ ಕ್ಲಿಯರಿಟಿ ಚೆನ್ನಾಗಿದೆ. ಒಂದೇ ನಿಮಿಷ. ಎಸ್. ಕಾಣಿಸ್ತಾ ಇದೆ ಅಲ್ವಾ ಇವಾಗ? ಎಸ್, ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನಾನು. ನೋಡೋಣ ಇವಾಗ. ಪ್ರಶ್ನೆ ಬರೀತೀನಿ ಫಸ್ಟು. ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತು. ಬಣ್ಣಗೆಟ್ಟಿತ್ತು. ಓಕೆನಾ? ಸೊ ಬಣ್ಣಗೆಟ್ಟಿತ್ತು ಅಂತಂದ್ರೆ ಆಲ್ರೆಡಿ ಅದು ಭೂತಕಾಲ, ಆಲ್ರೆಡಿ ಬಣ್ಣಗೆಟ್ಟು ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ. ಸೊ ಬೇರೆ ರೀತಿಯ ಪದಗಳನ್ನು ನಾವು ಬಳಸಿ ಬರೆಯೋದಾದ್ರೆ ನೋಡೋಣ. ಎಲೆಗಳು ಉದುರಿ ಮರದ
ಹೋಗಿತ್ತು ಅಂತ ಹೇಳ್ಬೋದು, ಬಣ್ಣ ಹೋಗಿತ್ತು ಅಂತ ಬರಿಬೋದು. ಇಲ್ಲ ಅಂತಂದ್ರೆ ಹಾಳಾಗಿದೆ ಅಂತ ಹೇಳಿದ್ರು ಕೂಡ ಬರಿಬೋದು. ಯಾವ್ದಾದ್ರು ಬರೀರಿ ನೀವು, ಹಾಳಾಗಿದೆ ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಬರಿ, ಎರಡು ಒಂದೇ ಅರ್ಥವನ್ನ ಕೊಡುತ್ತೆ. ಓಕೆನಾ? ಸೊ ಎರಡನೇ ನೋಡೋಣ. ಏನ್ ಕೊಟ್ಟಿದ್ದಾರೆ ಸೃಷ್ಟಿ? ಜುಳು ಜುಳು ಹರಿಯುವ ನೀರಿನ ಸೊಬಗೆ ಸೊಬಗು. ಇಲ್ಲಿ ಲೈನ್ ಕೊಟ್ಟಿದ್ದಾರೆ ನೋಡಿ, ಅದರ ಪದವನ್ನು ನಾವು ಬೇರೆ ಮಾಡಬೇಕು, ಬೇರೆ ಪದವನ್ನು ಬಳಸಬೇಕು ಅಂತ ಕೊಟ್ಟಿದ್ದಾರಲ್ವಾ ಇಲ್ಲಿ. ಜುಳು ಜುಳು ಹರಿಯುವ ನೀರಿನ ಸೊಬಗೆ ಸೊಬಗು. ಸೊಬಗೆ ಸೊಬಗು ಅಂತ ಕೊಟ್ಟಿದ್ದಾರೆ. ಸೊ ಈ ಲೈನ್ ಅನ್ನು ನಾವು ಪದವನ್ನು ಬೇರೆ ಬರಿಬೇಕು. ಉತ್ತರವನ್ನು ಬರೆಯೋಣ. ಜುಳು ಜುಳು ಹರಿಯುವ ನೀರಿನ, ನೀರು ಅಂತ ಹೇಳೋಣ. ಮನೋಹರವಾಗಿದೆ ಅಥವಾ ಸುಂದರವಾಗಿದೆ ಅನ್ನೋದು ಬರಿಬೋದು. ಇದನ್ನು ಕೂಡ ಬರಿಬಹುದು. ಓಕೆನಾ? ಸೊ ಮೂರನೇದು, ಮರದ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು ಅಂತ ಕೊಟ್ಟಿದ್ದಾರೆ ನೋಡಿ. ಮರದ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು. ರಾರಾಜಿಸಿದವು ಅಂತ ಕೊಟ್ಟಿದ್ದಾರೆ. ಹೌದಾ? ಸೂತ್ರವನ್ನು ಬರೆಯೋದಾದ್ರೆ ಲೈನ್ ಏನು ಕೊಟ್ಟಿದ್ದಾರೆ, ಯಾವ ಪದವನ್ನು ಚೇಂಜ್ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ಓಕೆನಾ? ಸೊ ಮರದ ಟೊಂಗೆಗಳಲ್ಲಿ ಹೂವು ಶೋಭಿಸಿದವು ಅಂತೇಳಿ ಬರೆಯೋಣ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಒಂದು ನೋಡೋಣ. ನಾಲ್ಕನೇದು, ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ತಳೆದವು ಅಂತ ಕೊಟ್ಟಿದ್ದಾರೆ. ಹೌದಾ? ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಅಂದ್ರೆ ಮಿಡಿ ಅಂತ ಹೇಳಿದ್ದೀರಲ್ವಾ ನಾನು, ಈಚುಕಾಯಿ ಹೂವು ನಂತರ ಒಂದು ಸಣ್ಣ ಮಿಡಿ ಅಂತ ಹೇಳಿ ಬರುತ್ತೆ, ಸಣ್ಣ ಮಿಡಿ ಕಾಯಿ ಬರುತ್ತೆ, ಆಮೇಲೆ ಅದು ಬೆಳೆದು ದೊಡ್ಡ ಕಾಯಿ ಆಗುತ್ತೆ, ಆಮೇಲೆ ಹಣ್ಣು. ಹೌದಲ್ವಾ? ಮಾವಿನಕಾಯಿ ತಗೊಳ್ಳಿ, ಇಲ್ಲಾಂದ್ರೆ ಹಲಸಿನಕಾಯಿ ತಗೊಳ್ಳಿ, ಹಲಸಿನ ಕಾಯಿ ಚಿಕ್ಕ ಚಿಕ್ಕದು ನೀವು ನೋಡಿರ್ತೀರ ಮರಗಳಲ್ಲಿ. ಹೌದಲ್ವಾ? ಸೊ ಅದೇ ಥರ ಇವನ್ ತೆಂಗಿನಕಾಯಿ ಹೌದು. ಈಚುಕಾಯಿ ಹಣ್ಣುಗಳು ಈಚುಕಾಯಿ ಹಣ್ಣುಗಳು ಜೀವ ತಳೆದವು. ಈ ಪದವನ್ನು ನಾವು
ಬೇರೆಯಾಗಿ ಬರಿಬೇಕು ಅಲ್ವಾ. ನೀರು ಹಾಕಿದ್ದರಿಂದ ಈಚುಕಾಯಿ ಹಣ್ಣುಗಳು ಬೆಳೆದವು ಅಂತೇಳಿ ಬರೀಬಹುದು. ಓಕೆನಾ. ಸೊ 4 ಪ್ರಶ್ನೆಯನ್ನು ಕೊಟ್ಟಿದ್ರು. 4 ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಬರ್ತಿದ್ದೇನೆ. ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಏನು ಮೊದಲು ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತ್ತು. ಬಣ್ಣಗೆಟ್ಟಿತ್ತು ಅಂತಂದ್ರೆ ಹಾಳಾಗೋಯ್ತು. ನೀವು 3ನೇ ತರಗತಿಯಲ್ಲಿ ನೀವು ಕಲ್ತಿರ್ಬೋದು. ತುತ್ತೂರಿ ಬಣ್ಣ ಹಾಳಾಯಿತು, ಪುತ್ತೂರಿ ನೀರಿಗೆ ಅದು ಬೋಳಾಯಿತು, ಅದರದ್ದೇನೋ ಹಾಡು ಬರುತ್ತಲ್ವಾ. ಹಾಳಾಯಿತು ಅಂದರೆ ಬಣ್ಣ ಹಾಳಾಯಿತು ಅಂದರೆ ಬೋಳಾಯಿತು ಅಂತಂದರೆ ನೀರು ಬಣ್ಣ ಇಲ್ಲದೆ ಇರುವಾಗ ಆಯಿತು, ಕಲರ್ ಹೋಯಿತು ಅಂತ ಹೇಳುವಂಥ ಅರ್ಥವನ್ನು ಕೊಡುತ್ತೆ. ಬಣ್ಣ ಗೆಟ್ಟಿತ್ತು ಅಂತಂದರೆ ಬಣ್ಣ ಹೋಯಿತು, ಹಾಳಾಯಿತು ಹೇಳುವಂಥ ಅರ್ಥವನ್ನು ಕೊಡುತ್ತೆ. ಸೊ ಜುಳು ಜುಳು ಹರಿಯುವ ನೀರಿನ ಸೊಬಗೆ ಸೊಬಗು ಅಂದರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಸುಂದರವಾಗಿದೆ ಹೇಳುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಮನೋಹರವಾಗಿದೆ ಹೇಳುವಂಥದ್ದು ಅದಕ್ಕೆ ಸಮಾನ ಅರ್ಥವನ್ನು ನೀಡುವಂಥ ಒಂದು ಪದವಾಗಿದೆ. ಓಕೆನಾ. ಸೊ ನೆಕ್ಸ್ಟ್, ಮರದ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು ಅಂತಂದರೆ ತುಂಬ ಸುಂದರವಾಗಿ ಕಂಡವು ಹೇಳುವಂಥದ್ದಕ್ಕೆ ರಾರಾಜಿಸಿದವು ಅಂತ ಹೇಳ್ಬೋದು. ಹಾಗೆ ಸರಿಯಾಗಿ ಕೊಡುವಂಥ ಒಂದು ಅರ್ಥ ಸೇಮ್ ಅರ್ಥ ಶೋಭಿಸಿದವು ಅಂತೇಳಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್, ನೀರು ಹಾಕಿದ್ದರಿಂದ ಮರದಲ್ಲಿನ ಈಚು ಕಾಯಿ ಹಣ್ಣುಗಳು ಜೀವ ತಳೆದವು ಹೇಳುವಂಥದ್ದಕ್ಕೆ ಬೆಳೆದವು. ಅಂದರೆ ನೀರು ಹಾಕಿದ್ರಿಂದ, ನೀರು ಗೊಬ್ಬರ ಸರಿಯಾದ ಚಿಕಿತ್ಸೆಯನ್ನು ನೀಡಿದ್ದರಿಂದ ಅವೆಲ್ಲವೂ ಸರಿಯಾಗಿ ಬೆಳವಣಿಗೆಯನ್ನು ಹೊಂತು ಅಂತೇಳಿ ಹೇಳ್ಬೋದು. ಮೊದಲನೇ ಭಾಗ, ಈ ಭಾಗ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಇಲ್ಲಿ ಬರಿತೀನಿ, ಕೆಳಗಡೆ ಬರಿತೀನಿ. ಇದಿಷ್ಟು ಪ್ಲೇಸಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ. ಯಾವ ಭಾಗ ಅದು? ಈ ಭಾಗ ಅಲ್ವಾ? ಮುಂದುಗಡೆ ಬರೀತೀನಿ, ಕಾಣಿಸಲ್ವಾ? ಎಸ್. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಸ್ವರಾಕ್ಷರಗಳು ಅಂದ್ರೆ ಗೊತ್ತಿದೆ ಅಲ್ವಾ? ಎಷ್ಟು ಸ್ವರಗಳೆಷ್ಟು? ಎಸ್, 13 ಅಲ್ವಾ? ಆ 13 ಸ್ವರಗಳಲ್ಲಿ ಯಾವುದಾದ್ರೂ ಒಂದು ಸ್ವರಗಳನ್ನು ಆ ಕೆಲವೊಂದು ಪದಗಳಲ್ಲಿ ಕೊಟ್ಟಿರ್ತಾರೆ. ಅದು ಎಲ್ಲಿದೆ ಹೇಳುವಂಥದ್ದು, ಯಾವ ಸ್ವರವನ್ನು ಕೊಟ್ಟಿದ್ದಾರೆ ಹೇಳುವಂಥದ್ದನ್ನು ನಾವೇನು ಮಾಡಬೇಕು? ಗುರುತಿಸಿ. ಅಲ್ಲಿ ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಪುಸ್ತಕದಲ್ಲಿ ಕಾಣಿಸುತ್ತೆ. ಪದಗಳನ್ನು ಕೊಟ್ಟಿದ್ದಾರೆ, 5 ಪದಗಳನ್ನು ಕೊಟ್ಟಿದ್ದಾರೆ. ಅದರ ಕೆಳಗಡೆ ಲೈನ್ ಕೊಟ್ಟಿದ್ದಾರೆ, ಗೆರೆಗಳನ್ನು ಹಾಕಿದ್ದಾರೆ. ಆ ಗೆರೆಯಲ್ಲಿ ಯಾವ ಸ್ವರ ಹೇಳುವಂಥದ್ದನ್ನು ನೀವು ಬರಿಬೇಕು. ಓಕೆ, ನಾನು ಇಲ್ಲಿ ಬರಿತಾ ಇದ್ದೀನಿ ಪ್ರಶ್ನೆ ಸಮೇತವಾಗಿ. ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಓಕೆನಾ. ಸೊ ನೋಡೋಣ. ಮೊದಲೇ ಪದವನ್ನು ನಾನು ಬರಿತಾ ಇದ್ದೀನಿ. ಅಬ್ದುಲ್ ಅಂತ ಕೊಟ್ಟಿದ್ದಾರೆ ನೋಡಿ, ಹೌದಲ್ವಾ? ನೆಕ್ಸ್ಟ್ ಬರಿತೀನಿ ನಿಮಗೆ ಮುಂದೆ ಇಲ್ಲಿ. ನೆಕ್ಸ್ಟ್ ಊರು, ಓದಿಕ್ಯಾತ, ಐರಾವತ. 5 ಪದಗಳನ್ನು ಕೊಟ್ಟಿದ್ದಾರೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. 5 ಪದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಒಂದು ಗೆರೆಯನ್ನು ಹಾಕೋಣ. ಗೆರೆಯನ್ನು ಹಾಕಿದ್ದೀನಿ. ಕೆಳಗಡೆ ಬರೆಯೋಣ. ಯಾವುದು ಹಾಗಿದ್ರೆ ಇಲ್ಲಿ ಅಬ್ದುಲ್ ಹೇಳುವಂತ ಒಂದು ಪದದಲ್ಲಿ ಸ್ವರ ಎಲ್ಲಿದೆ? ಯಾವುದು ಸ್ವರ? ಹೇಳುವಂಥದ್ದು ಒಂದು ಸ್ವರ. ಹೌದಾ? ಇಲ್ಲಿ ನೋಡಿ,
ಸ್ವರ ಹೌದಾ ಅ ಆ ಇ. ನೆಕ್ಸ್ಟ್ ಯಾವುದು ಊರು ರು. ರು ಹೇಳುವಂಥದ್ದು ವ್ಯಂಜನ ಆಗಿರುತ್ತೆ. ಇಲ್ಲಿ ಲ ಹೇಳುವಂಥದ್ದು ಲಿ ಹೇಳುವಂಥದ್ದು ಕೂಡ ವ್ಯಂಜನ ಆಗಿರುತ್ತೆ ಹೌದಲ್ವಾ. ಸೊ ಹೂ ಹೇಳುವಂಥದ್ದು ಏನು ಸ್ವರಾಕ್ಷರ. ಓತಿಕ್ಯಾತ ಓತಿಕೇತ ಓತಿಕೇತ ಅಂತ ಹೇಳಿ ಹೇಳ್ತೀವಿ ಅಲ್ವಾ. ಓತಿಕೇತ ಓತಿಕ್ಯಾತ ಅಂತೇಳಿ ಕರಿತೀರ ನೀವು. ಇಲ್ಲಿ ಇದರಲ್ಲಿ ಓ ಹೇಳುವಂಥದ್ದು ಏನು ಸ್ವರಾಕ್ಷರ ಓ ಅಂತೇಳಿ ಬರೀತೀವಿ. ಓಕೆನಾ. ಎಸ್. ನೆಕ್ಸ್ಟ್ ಏನು ಐ. ಐರಾವತದಲ್ಲಿ ಐ ಹೇಳುವಂಥದ್ದು ನೋಡಿ ಪ್ರತಿಯೊಂದು ಪದದಲ್ಲೂ ಕೂಡ ಒಂದು ಸ್ವರವನ್ನ ಕೊಟ್ಟಿದ್ದಾರೆ ಅವರು. ಇಲ್ಲಿ ಓ ಕೊಟ್ಟಿದ್ದಾರೆ. ಐ ತಿ ಕ್ಯಾ ತ ಹೇಳುವಂಥದ್ದೆಲ್ಲ ವ್ಯಂಜನ. ರಾ ವ ತ ಇದೆಲ್ಲ ಕೂಡ ವ್ಯಂಜನಾಕ್ಷರಗಳಾಗಿವೆ. ಪ್ರತಿಯೊಂದು ಪದಗಳಲ್ಲಿ ಕೂಡ ಒಂದೊಂದು ಸ್ವರಗಳನ್ನು ಅವರು ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಸ್ವರವನ್ನು ಬರೆದಾಗಾಯ್ತು ನಾವು 5 ಸ್ವರಗಳನ್ನ ನಾವು ಬರೆದಿದ್ದೀವಿ. ಈಸಿ ಇದೆ ಅಲ್ವಾ ಇದು. ನಿಮ್ಗೆ ಈಗಾಗಲೇ ಇದನ್ನ ಸ್ವರಾಕ್ಷರಗಳನ್ನ ವ್ಯಂಜನಗಳನ್ನ ಯೋಗವಾರಗಳನ್ನ ಎಲ್ಲವನ್ನು ಕೂಡ ಕಲಿಸಿದ್ದೀನಿ. ಇವೆಲ್ಲ ಯಾವ್ದ್ರಲ್ಲಿ ಬರುತ್ತೆ ಕನ್ನಡ ವರ್ಣಮಾಲೆಯಲ್ಲಿ ಬರುತ್ತಲ್ವಾ. ಎಷ್ಟು ಅಕ್ಷರಗಳು ಟೋಟಲ್ ಕನ್ನಡ ವರ್ಣಮಾಲೆಯಲ್ಲಿ 49 ಅಲ್ವಾ. ವೆರಿ ಗುಡ್. ಸೊ ಹಾಗಾದ್ರೆ ನೆಕ್ಸ್ಟ್ ಭಾಗಕ್ಕೆ ಹೋಗೋಣ. ರೆಡಿ ಇದ್ದೀರಾ. ಎಸ್ ಒಂದೇ ನಿಮಿಷ. ಕಾಣಿಸುತ್ತೆ ಅಂತ ಹೇಳಿ ಅನ್ಕೋತೀನಿ ನಾನು. ಎಸ್ ವಿ ಗೋ ನೆಕ್ಸ್ಟ್. ಏನು ಕೊಟ್ಟಿದ್ದಾರೆ ಮುಂದಿನ ಭಾಗವನ್ನ ಯಾವುದು ಈ ಭಾಗ ಅಲ್ವಾ. ಸೊ ಏನು ಕೊಟ್ಟಿದ್ದಾರೆ ಕೆಳಗಿನ ಪದಗಳಲ್ಲಿ ಅನುಸ್ವಾರ ಇರುವ ಪದಗಳಿಗೆ ಈ ರೀತಿಯ ಚೌಕವನ್ನು ಕೊಟ್ಟಿದ್ದಾರೆ ನೋಡಿ. ಈ ರೀತಿಯ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ಈ ರೀತಿಯ ವೃತ್ತಗಳನ್ನು ಹಾಕಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅನುಸ್ವಾರವನ್ನು ಚೌಕ ಹಾಕಿ ನಾವು ಗುರುತಿಸಬೇಕು. ಹಾಗೆ ವಿಸರ್ಗವನ್ನು ಸರ್ಕಲ್ ವೃತ್ತವನ್ನು ಹಾಕಿ ನಾವು ಪದಗಳನ್ನು ಗುರುತಿಸಬೇಕಾಗಿದೆ. ಹೇಗೆ ಗುರುತಿಸೋದು ಅಂತ ಹೇಳಿ ನೋಡೋಣ. ಪದಗಳನ್ನು ಕೂಡ ನಾವು ನೋಡೋಣ. ಬರೀರಿ ಮೇನ್ ಬರೀರಿ. ಕೆಳಗಿನ ಪದಗಳಲ್ಲಿ ಅನುಸ್ವರ ಇರುವ ಪದಗಳಿಗೆ ಈ ರೀತಿಯ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ಏನಾಗಬೇಕು ಸರ್ಕಲ್ ಅಲ್ವಾ. ಈ ರೀತಿಯ ವೃತ್ತವನ್ನು ಹಾಕಿರಿ. ನೋಡೋಣ. ಹಾಗಿದ್ರೆ ಪದಗಳನ್ನು ನಾವು ಫಸ್ಟ್ ನೋಡೋಣ. ಏನು ಕೊಟ್ಟಿದ್ದಾರೆ ಪದಗಳನ್ನು ನಾನು ಮೊದಲನೇದಾಗಿ ಬರೀತೀನಿ. ಏನು ಕೊಟ್ಟಿದ್ದಾರೆ ಮೊದಲನೇದಾಗಿ ಹೊಂಬಣ್ಣ, ಕಂಗೊಳಿಸು, ಒಂದು
ಅಂತಃಪುರ, ಅಂತಃಪುರ. ದುಃಖ, ನೀಟಾಗಿ ಬರೀರಿ. ದುಃಖ, ಕಂಬನಿ, ಭಾಗಶಃ, ತುಂಗೆ. ನೋಡಿ ಎಷ್ಟು ಪದಗಳನ್ನು ಕೊಟ್ಟಿದ್ದಾರೆ? 8 ಪದಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಹೌದಾ? ಆ 8 ಪದಗಳನ್ನು ನಾವು ಯಾವ ರೀತಿ ಹಾಕಬೇಕು? ಅನುಸ್ವಾರವನ್ನ ಚೌಕಾಕಾರವನ್ನ ಹಾಕುವ ಮೂಲಕ ಅದನ್ನು ಗುರುತಿಸಬೇಕು. ಹಾಗೆ ವಿಸರ್ಗವನ್ನ ಸರ್ಕಲ್ ಏನು ವೃತ್ತವನ್ನು ಹಾಕುವ ಮೂಲಕ ನಾವು ಗುರುತಿಸಬೇಕು. ಮೊದಲನೇದಾಗಿ ನೋಡೋಣ, ಮೊದಲನೇ ಪದವನ್ನು ನೋಡೋಣ. ಹೊಂಬಣ್ಣ. ಇಲ್ಲಿ ಅನುಸ್ವಾರ ಇದೆಯಾ ವಿಸರ್ಗ ಇದೆಯಾ? ಯಾವುದಿದೆ? ಅನುಸ್ವಾರ ಇದೆ. ಹೌದಾ? ಇಲ್ಲಿ ನೋಡಿ ಸೊನ್ನೆಯನ್ನು ನೋಡ್ಬೋದು, ಅನುಸ್ವಾರ ಕಾಣ್ಬೋದಲ್ವಾ? ಇದನ್ನೇನ್ ಮಾಡಬೇಕು? ಅನುಸ್ವರವನ್ನ ಚೌಕಾಕಾರವನ್ನಾಗಿ ಮಾಡಬೇಕು. ಇದರ ಪದಗಳಿಗೆ ಓಕೆನಾ? ಸೊ ನೆಕ್ಸ್ಟ್ ಕಂಗೊಳಿಸು. ಇದು ಕೂಡ ಅನುಸ್ವರ. ಹೌದಾ? ಇಲ್ಲಿ ಒಂದು, ಇದು ಕೂಡ ಅನುಸ್ವರ. ಇಲ್ಲಿ ನೋಡಿ ಈ ಪದದಲ್ಲಿ ಅನುಸ್ವರವನ್ನು ಕೊಟ್ಟಿದ್ದಾರೆ, ಹಾಗೆ ವಿಸರ್ಗವನ್ನು ಕೂಡ ಕೊಟ್ಟಿದ್ದಾರೆ. ನೀವು ಯಾವ ರೀತಿ ಹಾಕಬೇಕು? ಅವರು ಹೇಳುವುದನ್ನ ಅನುಸ್ವರವಾಗಿ ಬರಬೇಕು, ಹಾಗೆ ಇದನ್ನ ಸರ್ಕಲ್ ಮಾಡಬೇಕು. ಓಕೆನಾ? ನೀಟಾಗಿ ಬರಬೇಕು ಇದನ್ನ. ಇಲ್ಲಿ ದುಃಖ, ಪೆನ್ಸಿಲಲ್ಲಿ ಹಾಕಿ ಸರ್ಕಲ್ ಅನ್ನ, ಚೌಕ ಆಗಿರ್ಬೋದು ಇದಾಗಿರ್ಬೋದು, ನೀಟಾಗಿ ಪೆನ್ಸಿಲ್ ಅನ್ನ ಯೂಸ್ ಮಾಡ್ರಿ. ನೀವು ಪೆನ್ನಲ್ಲಿ ಹಾಕ್ಬಿಟ್ರೆ ನೋಟ್ ನೋಡೋಕೆ ನನಗೂ ಸಾಗುತ್ತೆ, ಇರೋ 2 ಕಣ್ಣು ಹೋಗ್ಬಿಡುತ್ತೆ. ಭಾಗಶಃ, ಶಃ, ಇದನ್ನ ಸಾರಿ ಭಾಗಶಃ, ಇದನ್ನ ಸರ್ಕಲ್ ಹಾಕ್ಬೇಕಲ್ವಾ? ತೊಂಗೆ. ಸೊ ನೀಟಾಗಿ ಹಾಕ್ರಿ. ಓಕೆನಾ? ಬರ್ಕೊಂಡ್ರೆ ನೀಟಾಗಿ. ಎಸ್. ಸೊ ನೆಕ್ಸ್ಟ್ ಭಾಗ ಏನು ಕೊಟ್ಟಿದ್ದಾರೆ? ಹೂ ಅಂತ ಕೊಟ್ಟಿದ್ದಾರೆ. ಹೂದಲ್ಲಿ ನಾನೇನು ಬರೆಯಲ್ಲ, ಪದಗಳನ್ನ ಹೇಳುತ್ತಾ ನೋಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ ಪೇಜ್ ಅನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ, ಹೋಮ್ವರ್ಕ್ ಆಗಿ ಕೊಡ್ತೀನಿ. ನಾಳೆ ಹೋಮ್ವರ್ಕ್ ಇದೆ ಅಲ್ಲ ನಿಮಗೆ, ಕನ್ನಡ ಹೋಮ್ವರ್ಕ್ ಬರುತ್ತೆ. ಸೊ ನಾಳೆ ಇದನ್ನ ನಿಮಗೆ ಹೋಮ್ವರ್ಕ್ ಆಗಿ ಬರೀತೀನಿ ನಾನು ನಿಮಗೆ. ನೀವು ನೋಡ್ಬೋದು, ಇದರಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಏನು ಕೊಟ್ಟಿದ್ದಾರೆ? ಪದಗಳನ್ನ ಹೇಳುತ್ತಾ ನೋಡಿ ಬರೀರಿ. ಹೇಳ್ಕೊಂತ ಬರಿಬೇಕು ಪದಗಳನ್ನು ನೀವು ಬರಿಬೇಕಾದ್ರೆ. ಏನು ಕೊಟ್ಟಿದ್ದಾರೆ? ಕೃಷ್ಣೆ, ಬೋರ್ಗೆರೆತ, ತೂರಾಟ, ಚೆಲ್ಲಾಟ, ನಡುಗಡ್ಡೆ, ಪಕ್ಷಿಗಳು, ಭಾವುಕತೆ, ಅಭಿಮಾನ, ಸಂಪೂರ್ಣ, ಸಸ್ಯವೈದ್ಯ, ಸತ್ಕಾರ್ಯ, ಸನ್ನಿವೇಶ. ಇದಿಷ್ಟು ಪದಗಳನ್ನ ಎಷ್ಟು ಸಲ ಬರೀಬೇಕು? 3 ಸಲ. 3 ಲೈನ್ ಕೊಟ್ಟಿದ್ದಾರಲ್ವಾ? 3 ಸಲ ನೀವು ಬರೀಬೇಕಾಗುತ್ತೆ. ಇದು ನಿಮಗೆ ಹೋಮ್ವರ್ಕ್ ನಾಳೆ ಕೊಡ್ತೀನಿ. ನಾನು ಇದನ್ನ ನಿಮಗೆ ಈ ಪೇಜಿನ ಸಹಿತ ಶೇರ್ ಮಾಡ್ತೀನಿ, ನೀವು ನೋಡಿಕೊಂಡು ನೋಟ್ಬುಕ್ಕಲ್ಲಿ ಬರೀಬೇಕು. ಓಕೆನಾ? ಇದನ್ನ ನೀವು ಎಷ್ಟು ಬೇಕೋ ಆ ಸ್ಪೇಸನ್ನ ಬಿಟ್ಟಿಡಿ, ಇಲ್ಲಾಂದ್ರೆ ಸಾಧ್ಯವಾದರೆ ನೀವು ಬರೀರಿ. ಓಕೆ? ನಾ ಇಲ್ಲಿ ಏನು ಬರೆಯಲ್ಲ, ಇದು ನನ್ನ ಹೋಮ್ವರ್ಕ್ ಅಲ್ಲ, ಇದು ನಿಮ್ಮ ಹೋಮ್ವರ್ಕ್. ಓಕೆನಾ? ಎಸ್. ಸೊ ಹಾಗಿದ್ರೆ ಲಾಸ್ಟ್ ಭಾಗ ಇಲ್ಲಿ ಏನು ಕೊಟ್ಟಿದ್ದಾರೆ? ಭಾಷಾಭ್ಯಾಸದಲ್ಲಿ ಹೂ ಏನು ಕೊಟ್ಟಿದ್ದಾರೆ? ವಿರುದ್ಧಾರ್ಥಕ. ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವಿರುದ್ಧಾರ್ಥಕ ಪದಗಳನ್ನು ಬರೆಯೋಣ ಇವಾಗ. ಯಾವುದು? ಹೂ ಭಾಗ. ಹೌದಾ? ಬರಿತಾ ಇದ್ದೀನಿ. ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೀರಿ. ಬರ್ಕೋತಾ ಇದ್ದೀರಲ್ವಾ? ಎಸ್. ನೋಡೋಣ. ಪ್ರಶ್ನೆಗೆ ಬರ್ತಾ ಇದ್ದೀನಿ. ಪ್ರಶ್ನೆನ ಫಸ್ಟ್ ಬರ್ಕೋತೀನಿ, ಆಮೇಲೆ ಉತ್ತರವನ್ನು ಬರೀತೀನಿ. ಸುಂದರ,
ಮೆಲ್ಲಗೆ, ಬುಡ, ಅರ್ಥ, ಅಭಿಮಾನ, ಸಂತೋಷ. ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಪದಗಳನ್ನ? 6 ಪದಗಳನ್ನ ನಿಮಗೆ ಕೊಟ್ಟಿದ್ದಾರೆ ಅಲ್ವಾ? ಅದರ ಅಪೋಸಿಟ್ ವರ್ಡ್ಸ್, ವಿರುದ್ಧಾರ್ಥಕ ಪದಗಳನ್ನು ನೀವು ಬರೀಬೇಕು. ಏನೇನು ಹಾಗಿದ್ರೆ? ಎಸ್, ಸುಂದರ. ಸುಂದರ ಏನು? ಸುಂದರವಾಗಿರುವಂತಹ ಒಂದು ವಸ್ತುವನ್ನ ಅಥವಾ ಹುಡುಗಿಯನ್ನ ಸುಂದರ, ಎಷ್ಟು ಸುಂದರವಾಗಿದ್ದಾಳೆ ಅಂತ ಹೇಳಿ ಹೇಳ್ತೀವಿ, ಹೌದಾ? ಅದು ತುಂಬ ಚೆನ್ನಾಗೇ ಇರಲ್ಲ, ಕೆಟ್ಟದಾಗಿರ್ತಾಳೆ, ಫುಲ್ಲು ಕೆಟ್ಟದಂದ್ರೆ ನೋಡೋಕ್ಕೆ ಆಗಲ್ಲ, ಅಷ್ಟು ಕೆಟ್ಟದಾಗಿರ್ತಾಳೆ. ಸೊ ಅವಳಿಗೆ ಏನಂತ ಹೇಳ್ತೀವಿ ನಾವು? ಅಥವಾ ಕೆಟ್ಟದಾಗಿರ್ತಾನೆ ಏನಂತ ಹೇಳ್ತೀವಿ? ಕುರೂಪಿ, ಕುರೂಪ ಅಂತ ಹೇಳ್ಬೋದು. ಹುಡುಗ ಆದರೆ ಕುರೂಪ, ಹುಡುಗಿ ಆದರೆ ಕುರೂಪಿ. ಸುಂದರ, ಸುಂದರಿ, ಕುರೂಪ, ಕುರೂಪಿ. ಓಕೆನಾ? ಎಸ್. ಸೊ ನೆಕ್ಸ್ಟ್, ಮೆಲ್ಲನೆ. ನೀವು ಮೆಲ್ಲನೆ ನಡೀತಾ ಇದ್ದೀರಾ, ಅದರ ಆಪೋಸಿಟ್ ಏನು? ಬೇಗ. ಮೆಲ್ಲನೆ, ಮೆಲ್ಲಗೆ, ಬೇಗ ಅಂತೇಳಿ ಬರೀಬಹುದು. ಓಕೆನಾ? ಸೊ ಬುಡ. ಬುಡ ಅಂದ್ರೇನು? ಕೆಳಗಡೆ ಬುಡ, ಗಿಡದ ಬುಡ ಕೆಳಗಡೆ. ಇದಕ್ಕೇನು ಹೇಳ್ತೀವಿ ನಾವು? ಕೊನೆ ಇದಕ್ಕೆ ತುದಿ, ಹೌದಾ? ತುದಿ ಅಂತೇಳಿ ಹೇಳ್ತೀವಿ, ಹೌದಾ? ಬುಡ, ತುದಿ. ಅರ್ಥ, ಅನರ್ಥ. ಅಭಿಮಾನ, ದುರಭಿಮಾನ. ಸಂತೋಷ, ಸಂತೋಷ. ಸಂತೋಷ ಒಳವಾಗ ಏನು ಹೇಳ್ತೀವಿ ಅದಕ್ಕೆ? ದುಃಖ. ಸಂತೋಷ, ದುಃಖ. ನೋಡಿ, ಬರ್ಕೊಂಡ್ರಾ? ಇಲ್ಲಿಗೆ ಭಾಷಾಭ್ಯಾಸ ಕೂಡ ನಿಮ್ದು ಕಂಪ್ಲೀಟ್ ಆಗುತ್ತೆ. ಬರ್ಕೋತಾ ಇದ್ದೀರಾ ಎಲ್ಲರೂ? ಡೋಂಟ್ ವರಿ, ನಿಮಗೆ ಈ ಬೋರ್ಡ್ ಇದನ್ನ ಫೋಟೋ ಹೊಡೆದು ನಿಮಗೆ ಸ್ಟಡಿ ಮೆಟೀರಿಯಲ್ಗೆ ಹಾಕ್ತೀನಿ ಇವತ್ತು ಕೂಡ. ಇವತ್ತಿಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ಕೊನೆಯದಾಗಿ ಒಂದು ಭಾಗವನ್ನು ಕೊಟ್ಟಿದ್ದಾರೆ ನಿಮಗೆ. ಏನು ಕೊಟ್ಟಿದ್ದಾರೆ? ಕನ್ನಡ ವರ್ಣಮಾಲೆಯನ್ನು ಕೊಟ್ಟಿದ್ದಾರೆ, ಹೌದಾ? ಕನ್ನಡ ವರ್ಣಮಾಲೆಯನ್ನು ಕೊಟ್ಟಿದ್ದಾರೆ. ಎಸ್, ಏನೇನು ಕೊಟ್ಟಿದ್ದಾರೆ? ಒಂದು ಸೆಕೆಂಡು. ಫಿನಿಶ್. ಓಕೆ. ಸೊ ನೆಕ್ಸ್ಟ್, ಓಕೆ ಫಿನಿಶ್ ಆದರೆ ಲಿಸನ್. ಫಿನಿಶ್ ಆದರೆ ಲಿಸನ್, ಮಾತಾಡಬೇಡಿ. ಫೋಟೋ ಹೊಡೆದು ನಾನು ಕಳಿಸ್ತೀನಿ, ಕಿರ್ಚಾಡಬೇಡಿ. ಕ್ಲಾಸ್ ಇದೆ ಇದು. ಎಲ್ಲಿದ್ದೀರಾ ನೀವು? ಎಸ್, ಲಿಸನ್. ಇವಾಗ ನೆಕ್ಸ್ಟ್ ಲಾಸ್ಟ್ ಒಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 4ನೇ ಭಾಗ, ಸೈದ್ಧಾಂತಿಕ ವ್ಯಾಕರಣ. ಎಸ್, ಸೈದ್ಧಾಂತಿಕ ವ್ಯಾಕರಣ ಅಂತ ಹೇಳಿ ಕೊಟ್ಟಿದ್ದಾರೆ. ಗೈಸ್, ವೈ ಆರ್ ಯು ಟಾಕಿಂಗ್ ಲೈಕ್ ದಿಸ್? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ನೀವು? ಯಾಕೆ ಮಾತಾಡ್ತಾ ಇದ್ದೀರಾ ಈ ಥರ? ಯಾರದು ಮಾತಾಡ್ತಿರೋದು? ಬರ್ತಾ ಕೂಡಲೇ ಹೋಗ್ಬಿಡೋದಾ? ಲಿಸನ್, ಸೈದ್ಧಾಂತಿಕ ವ್ಯಾಕರಣ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಭಾಗ ಕೊಟ್ಟಿದ್ದಾರೆ ನಿಮ್ಗೆ. ಆಲ್ರೆಡಿ ನಾನು ಇದನ್ನು ಕಲಿಸಿದ್ದೀನಿ, ಹೌದಾ? ಕನ್ನಡ ವರ್ಣಮಾಲೆ ಕಲಿಸಿದ್ದೀನಿ. ನಿಮಗೆ ನೆನಪಿರುತ್ತೆ. ಏನು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ? ನಾವು ಮಾತನಾಡುವ ಕನ್ನಡ ಭಾಷೆಯ ಅಕ್ಷರಗಳನ್ನು ತಿಳಿಯೋಣ. ನಾವು ಮಾತಾಡ್ತಾ ಇದ್ದೀವಿ, ಕನ್ನಡನೇ ಮಾತನಾಡ್ತಿದ್ದೀವಿ, ಹೌದಾ? ಅದರಲ್ಲಿ ಎಷ್ಟು ಅಕ್ಷರನ ಹೇಳಿದೆ
ಭಾಗಗಳಿವೆ, ಅದನ್ನು 3 ಪಾರ್ಟ್ ಮಾಡಿದ್ದಾರೆ. ಹೌದಾ, 3 ಭಾಗವನ್ನಾಗಿ ಮಾಡಿದ್ದಾರೆ. ಅಜೀಬ್ ಆಫ್ ದ ಮೈಕ್. ಸಂಪತ್, ಓಕೆ ಲಿಸನ್ ಇಲ್ಲಿ. ಸೊ 49 ಅಕ್ಷರವನ್ನ ಭಾಗವನ್ನ ಮಾಡಿದ್ದಾರೆ. ಸ್ವಾಮಿ, ನಾನು ಇವಾಗ ನಿಮ್ದು ಅಕೌಂಟ್ ಅನ್ನ ಡಿಲೀಟ್ ಮಾಡಬೇಕಾಗುತ್ತೆ. ನಾನು ಇದೇ ತರ ಮ್ಯೂಟ್ ಆನ್ ಮಾಡ್ತಾ ಇದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? 13 ಅಕ್ಷರಗಳು ಸ್ವರಾಕ್ಷರಗಳನ್ನಾಗಿ, ಹಾಗೆ ಅವುಗಳಲ್ಲಿ 2 ಭಾಗವನ್ನಾಗಿ ಮಾಡಿದ್ದಾರೆ. ಹೌದಾ? ಎಷ್ಟು ಹೇಳಿ, ನೀವೇ ಹೇಳಿ. ನಾ ಇದನ್ನ ಏನು ಹೇಳಲ್ಲ, ನಿಮ್ಗೆ ಆಲ್ರೆಡಿ ಓದ್ಕೊಂಡಿದ್ದೀರಾ, ನೀವು ಕಲಿಸಿದ್ದೀನಿ. ಹೌದಾ? ಎಸ್. ಸಮಿ ಅಂತ ಕೊಟ್ಟಿದ್ದಾರೆ. ಯಾರದು? ಸಮಿ.c ಅಂತ ಇದೆ. ಯಾರದು? ಆನ್ ದ ಐ ಕಾಲ್ ಯೋರ್ ಪೇರೆಂಟ್ ಡೈರೆಕ್ಟ್ಲಿ. ಐ ಕಾಲ್ ದಟ್ ಪೇರೆಂಟ್.